ಟೌನ್ನಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಾರ್ ಕೂಟವನ್ನು ನಮ್ಮ ಹುಸೇನ್ ಸಾಹೇಬರು ಸಮಾಜ ಸೇವಕರು, ಕನ್ನಡ ಹೋರಾಟಗಾರರು, ಅವರು ನನ್ಗೆ ಗೊತ್ತಿರೋ ಮಟ್ಟಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಉತ್ತಮವಾದ ಸಮಾಜ ಸೇವೆ ಮಾಡ್ತಾ ಇರೋದು ಹುಸೇನ್ ಸಾಹೇಬರು. ಎಲ್ಲ ಅವರು ಪಕ್ಷಾತೀತವಾಗಿ ಒಂದೇ ಜನಾಂಗಕ್ಕೆ ಎಲ್ಲ ಜನಾಂಗ ಏನೇ ಸಮಸ್ಯೆ ಬಂದರೂ ಕೂಡ ಪಾಪ ಆಫೀಸ್ಗಳ ಹತ್ರ ಹೋಗಿ ಅವ್ರ ಕಷ್ಟ ಸುಖ ವಿಚಾರಿಸಿ ಅವ್ರಿಗೆ ನ್ಯಾಯ ಕೊಡ್ಬೇಕಂತ ಹೋರಾಟ ಮಾಡಿ ನ್ಯಾಯ ಕೊಡಿಸ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ನಗರಸಭೆ ಸದಸ್ಯರಾಗಲಿ ಒಳ್ಳೆ ರಾಜಕೀಯ ಉನ್ನತ ಸ್ಥಾನ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಅಡ್ವಾನ್ಸ್ ಆಗಿ ಹಿಂದೂ ಮುಸ್ಲಿಮ್ಸ್ ಇಬ್ಬರಿಗೂ ಈ ಸಲ ಒಂದ್ಸಲ ಅಣ್ಣ ತಮ್ಮಂದ್ರೆ ಯಾವ ರೀತಿ ಇದೀವೋ ಅದೇ ರೀತಿ ಎರಡು ಹಬ್ಬ ಬಂದಿದೆ, ರಂಜಾನ್ ಮತ್ತೆ ಯುಗಾದಿ ಹಬ್ಬ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಫಸ್ಟ್ ಇಷ್ಟಪಡ್ತೀನಿ. ನಮ್ಮ ಹುಸೇನ್ ಹೆಂಗಂದ್ರೆ ಕೆಲವರೆಲ್ಲ ಆಚೆ ಬರೋಕ್ಕೆ ಸಮಾಜ ಸೇವೆ ಮಾಡ್ಬೇಕಂದ್ರೆ ನಮ್ಗೇನು ಲಾಭ ಅಂತ ನೋಡ್ತಾರೆ. ಹುಸೇನ್ ಹಂಗಲ್ಲ, ಒಳ್ಳೆ ಹೆಸರು ಮಾಡಬೇಕು, ಜನರಿಗೆ ಸೇವೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಅದೇ ರೀತಿ ಎಲ್ಲರ ಸಹಕಾರನೂ ಸಿಕ್ಕಿದೆ. ಈ ಹಿರಿಯರ್ದು ಹಿಂದೂ ಮುಸ್ಲಿಮ್ಸ್ ಅಂತ ಭೇದ ಭಾವ ಇಲ್ಲ ನಮ್ಮ ಹುಸೇನ್ ಹತ್ರ. ನಮ್ಮ ಮನೆಗಳಲ್ಲಿ ನಮ್ಮ ಮಗ ನಮ್ಮ ಅಣ್ಣ ತಮ್ಮಂದ್ರೆ ಹೆಂಗಿರ್ತೋ ಅದೇ ರೀತಿ ಎಲ್ಲರ ಹತ್ರ ಬೆರೆತ್ಕೊಂಡು ಹೋಗ್ತಾ ಇದ್ದೇನೆ. ಅದೇ ರೀತಿ ಎಲ್ಲರಲ್ಲೂ ಸಮಾನತೆ ಅನ್ನೋದು ಬರಬೇಕು. ಹಿಂದೂ ಮುಸ್ಲಿಮ್ಸ್ ಅನ್ನೋದು ಭೇದ ಭಾವ ಬಿಟ್ಟು ಅಣ್ಣ ತಮ್ಮಂದ್ರ ತರ ಬಾಳ್ವಿಕೆ ಆಗ್ಬೇಕು. ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಮುಸ್ಲಿಂ ಹೆಣ್ಮಕ್ಳನ್ನ ಆಚೆ ಬಿಡಕ್ಕೆ ಸ್ವಲ್ಪ ಹಿಂದೂ ಮುಂದೆ ತುಳಿತಾರೆ. ಆ ರೀತಿ ಆಗ್ಬಾರ್ದು. ಎಲ್ರಿಗೂ ಸಮಾನತೆ ಸಿಗ್ಬೇಕಂದ್ರೆ ಎಲ್ಲರೂ ಎಲ್ಲ ಜಾಬ್ಗಳಲ್ಲಾಗ್ಬೋದು, ವಿದ್ಯಾಭ್ಯಾಸದಲ್ಲಾಗ್ಬೋದು, ಹೋರಾಟದಲ್ಲಾಗ್ಬೋದು ನಮ್ಮ ಮುಸ್ಲಿಂ ಹೆಣ್ಮಕ್ಳು ಸಹ ಭಾಗವಹಿಸ್ಬೇಕು. ಏನು ಇವತ್ತು ಇಫ್ತಿಯಾರ್ ಕೂಟ ಮಾಡ್ಕೊಂಡಿದ್ದ ಎಲ್ಲರನ್ನೂ ಕರೆದು ಒಳ್ಳೆ ರೀತಿಯಿಂದ ಏನು ಉಪವಾಸಗಳಿರ್ತಾರೆ ಈ ತಿಂಗಳೆಲ್ಲ, ನಮ್ಗೆ ಬಹಳ ಖುಷಿ. ನಮ್ಮ ಕೆಲಸ ಬರೋ ಹುಡುಗರನ್ನು ಹೇಳ್ತಾರಲ್ಲ, ಅವ್ರ ನೀರು ಸಹ ಕುಡಿಯೋಲ್ಲ. ನಮಗೂ ಸಹ ಆ ರೀತಿ ಇದ್ರೆ ನಮ್ಮಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಅಷ್ಟೊಂದು ನಿಷ್ಠೆಯಿಂದ ಇರ್ತಾರೆ. ನೀವು ಅಷ್ಟೇ ನಿಷ್ಠೆಯಿಂದ ಇರ್ತೀರ. ನಮ್ಮ ಇದರಲ್ಲಿ ದರ್ಗಾಗೆ ಹೋಗಿ ನಮಸ್ಕಾರ ಕೊಡು, ನಮ್ಮ ಕುರುಡ್ಮಲ್ ವಿನಾಯಕ ಹತ್ರ ದರ್ಶನ ಮಾಡ್ಕೊಂಡು ಬಂದು ಏನು ಎಲ್ಲ ಒಳ್ಳೇದಾಗತ್ತಂತೀರೋ ಅದೇ ರೀತಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.